ಅಮ್ಮ ಮಲ್ಕೊಂಡಿದ್ದಾಗ ಬೆಳಗ್ಗೆನೆ ಮಗ ತಾಯಿ ಹತ್ರಕ್ಕೆ ಬಂದು, ಅಮ್ಮ ನನಗೆ ಸ್ವಿಮ್ಮಿಂಗ್ ಮಾಡ್ಬೇಕಂತ ಆಸೆ ಆಗ್ತೈತೆ, ಬಾ ನನ್ನನ್ನ ಆಡ್ಸಿ ಅಂತ ಕೇಳ್ತಾನೆ. ಇವನೇನಪ್ಪ ಬೆಳಗ್ಗೆನೆ ಬಂದು ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ ಕೇಳ್ತಿದ್ದಾನೆ ಅಂತ ವಿಂಡೋ ಹತ್ರಕ್ಕೆ ಬಂದು ನೋಡ್ದಾಗ್ಲೇ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರು 3ನೇ ಅಂತಸ್ತಿನಲ್ಲಿ ಇರ್ತಾರೆ. 2ನೇ ಅಂತಸ್ತಿನವರೆಗೂ ನೀರ್ ಬಂದ್ಬಿಟ್ಟಿರ್ತವೆ. ಇದಕ್ಕಿದ್ದಂಗೆ ವಾತಾವರಣ ಬದಲಾಗೋಗ್ಬಿಟ್ಟಿರುತ್ತೆ. ನೀರು ಅಷ್ಟರವರೆಗೂ ಬರೋದಕ್ಕೆ ರೀಸನ್ ಏನು, ನಂತರ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಇನ್ನ ಲೇಟ್ ಮಾಡಿದ್ರೆ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ವಿಡಿಯೋಸ್ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಮೂವಿ ಓಪನಿಂಗ್ ಸೀನೆ ಪ್ರಶಾಂತವಾಗಿ ಆನಾ ಮಲ್ಕೊಂಡಿರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಮಗ ಜಾನ್ ಅಲ್ಲಿಗೆ ಬಂದು, ಅಮ್ಮ ನನಗೆ ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ ಅನ್ಸ್ತೈತೆ, ಬಾ ನನ್ನನ್ನ ಕರ್ಕೊಂಡೋಗಿ ಅಂತ ಕರೀತಾನೆ. ಅದಕ್ಕೆ ಆನಾ ಇದ್ಕೊಂಡು, ಲೋ ಇವತ್ತು ನನಗೆ ವರ್ಕ್ ತುಂಬಾ ಐತೆ, ಅದ್ರ ಜೊತೆಗೆ ನೀನು ಸ್ಕೂಲ್ಗೂ ಕೂಡ ಹೋಗ್ಬೇಕು, ಇಂಥ ಟೈಮಲ್ಲಿ ನಿನ್ನನ್ನ ಸ್ವಿಮ್ಮಿಂಗ್ ಮಾಡೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆಚೆಗಡೆ ಗುಡುಗು ಸಿಡಿಲು ಜೋರಾಗಿ ಬರ್ತಾ ಇರುತ್ತೆ. ಏನಪ್ಪಾ ಅಂತ ವಿಂಡೋ ಹತ್ರಕ್ಕೆ ಬಂದು ನೋಡ್ದಾಗ್ಲೆ ಆನಾ ಶಾಕ್ ಆಗ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರು 3ನೇ ಅಂತಸ್ತಿನಲ್ಲಿ ಇರ್ತಾರೆ. ಕೆಳಗಡೆ ರೋಡ್ಗಳು ಕಾಣ್ತೀರಾ, ಭಯಂಕರವಾಗಿ ಮಳೆ ಬಿದ್ದು 2ನೇ ಅಂತಸ್ತಿನವರೆಗೂ ನೀರ್ ಬಂದ್ಬಿಟ್ಟಿರ್ತವೆ. ಆವಾಗ ಆನಾಗೆ ಅರ್ಥ ಆಗುತ್ತೆ, ಆಚೆಗಡೆ ಬಂದಿರೋ ನೀರ್ನ ನೋಡಿ ಜಾನ್ ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ ನನ್ನ ಹತ್ರಕ್ಕೆ ಬಂದು ಕೇಳ್ತಿದ್ದಾನೆ ಅಂತ. ನಂತರ ಆನಾ ನಾರ್ಮಲ್ ಆಗಿ ಇಂಥ ಸಿಚುವೇಶನ್ ಯಾವಾಗ್ಲೂ ಫೇಸ್ ಮಾಡ್ದಂಗೆ ಆರಾಮಾಗಿ ಹೋಗಿ ಅವಳು ಕೆಲ್ಸನ ಮಾಡ್ಕೊಂತ ಇರ್ತಾಳೆ. ಅದರ ಜೊತೆಗೆ ಜಾನ್ ಕೂಡ ನೋಡ್ಕೊಂತ ಇರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆನಾ ಅವ್ರ ಅಮ್ಮ ಕಡೆಯಿಂದ ಕಾಲ್ ಬರುತ್ತೆ. ನಾರ್ಮಲ್ ಆಗಿರೋ ವಿಷಯಗಳು ಇಬ್ರು ಮಾತಾಡ್ಕೊಂತ ಇರ್ತಾರೆ. ಹೀಗೆ ಮಾತಾಡ್ತಿರುವಾಗ್ಲೇ ಸಡನ್ ಆಗಿ ಒಂದು ಶಬ್ದ ಆಗುತ್ತೆ. ಯಾರಾದ್ರೂ ಟ್ಯಾಪ್ ನ ಕ್ಲೋಸ್ ಮಾಡಿದಿರ ಬಿಟ್ಟಾಕಿರ್ತಾರಲ್ವಾ, ಆ ಟೈಮ್ ಅಲ್ಲಿ ಮನೆ ಒಳಗಡೆ ಯಾವ ರೀತಿ ನೀರ್ ಬರ್ತಾವ ಅದೇ ರೀತಿ ಇವಳ ಕಾಲ್ ಕೆಳಗಡೆಗೆ ಬರ್ತಿರ್ತವೆ. ಏನಪ್ಪಾ ಅಂತ ಹಿಂದಕ್ಕೆ ತಿರುಗಿ ನೋಡ್ದಾಗ್ಲೆ ಆಚೆಗಡೆ ಭಯಂಕರವಾಗಿರೋ ಒಂದು ಮಳೆ ಬೀಳ್ತಾ ಇರುತ್ತಲ್ಲ, ಅದರಿಂದ ನೀರ್ ಜಾಸ್ತಿಯಾಗಿ ವಿಂಡೋ ಮುಖಾಂತರ ಇವರ ಮನೆ ಒಳಗಡೆಗೆ ಬರ್ತಾ ಇರ್ತವೆ. ಆನಾ ನೋಡ್ತಿರುವಾಗ್ಲೆ ಅಪಾರ್ಟ್ಮೆಂಟ್ ಎಲ್ಲ ನೀರಿಂದ ತುಂಬ್ಕೊಂಡ್ಬಿಡುತ್ತೆ. ಇದರಿಂದ ಆತರಾತರವಾಗಿ ಅವಳಿಗೆ ಬೇಕಾಗಿರೋ ಎಲ್ಲಾ ವಸ್ತುಗಳು ಪ್ಯಾಕ್ ಮಾಡ್ಕೊಂತ ಇರುವಾಗ ಆ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿರೋರು ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾರೆ. ನೀರು 3ನೇ ಫ್ಲೋರ್ ವರೆಗೂ ಬಂದ್ಬಿಟ್ಟೈತೆ, ಇದರಿಂದ ಎಲ್ಲರೂ ಸೇಫ್ ಆಗಿ ಆದಷ್ಟು ಬೇಗ ಬಿಲ್ಡಿಂಗ್ ಮೇಲೆಗೆ ಬಂದ್ಬಿಡಿ ಅಂತ. ಈ ಅನೌನ್ಸ್ಮೆಂಟ್ ನ ಕೇಳಿ ಆನಾ ತುಂಬಾ ಭಯ ಪಡ್ತಾ ಇರ್ತಾಳೆ. ಅದರ ಜೊತೆಗೆ ಜಾನು ನಾನು ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ ತಾಯಿ ಹತ್ರ ಕಿರ್ಚಾಡ್ತಾ ಇರ್ತಾನೆ. ಅವಾಗ ಆನಾ ಅವನ ಹತ್ರಕ್ಕೆ ಬಂದು ತುಂಬಾ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟು ಒಂದು ಟೇಬಲ್ ಮೇಲೆ ಕುತ್ಸಿ ನಂತರ ಅವಳಿಗೆ ಬೇಕಾಗಿರೋ ವಸ್ತುಗಳನ್ನ ಟಕ ಅಂತ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆನಾ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಆ ಕಂಪನಿಯಲ್ಲಿರೋ ಸೆಕ್ಯೂರಿಟಿ ಏಜೆಂಟ್ ಕಾಲ್ ಮಾಡಿ, ನಾನ್ ನಿನ್ನನ್ನ ಕಾಪಾಡೋದಕ್ಕೆ ಬರ್ತಾ ಇದ್ದೀನಿ, ಆದಷ್ಟು ಬೇಗ ಬಿಲ್ಡಿಂಗ್ ಮೇಲೆಗೆ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಬಿಲ್ಡಿಂಗ್ ಅಲ್ಲಿ ಕರೆಂಟ್ ಹೊರಟೋಗ್ಬಿಡುತ್ತೆ. ಲಿಫ್ಟ್ ವರ್ಕ್ ಮಾಡೋದು ನಿಂತೋಗ್ಬಿಡುತ್ತೆ. ಇದರಿಂದ ಆನಾಗೆ ಇನ್ನಷ್ಟು ಭಯ ಸ್ಟಾರ್ಟ್ ಆಗುತ್ತೆ. ಇನ್ನ ಲೇಟ್ ಮಾಡಬಾರ್ದು, ನನ್ನ ಮಗನಿಗೆ ಬೇಕಾಗಿರೋ ಮೆಡಿಸಿನ್ಸ್ ಎತ್ಕೊಂಡು ಇಲ್ಲಿಂದ ಹೋಗೋಣ ಅಂತ ಆ ಮೆಡಿಸಿನ್ಸ್ ನ ಬ್ಯಾಗ್ ಗೆ ಹಾಕೊಂತಾಳೆ. ಜಾನ್ ಕಡೆ ನೋಡಿದ್ರೆ ಜಾನು ಇವಳಿಗೆ ಕಾಣಿಸೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಆವಾಗ್ಲೇ ಆನಾ ಮಗನ್ಗೆ ಬೈದಿರ್ತಾಳಲ್ವಾ, ಅದರಿಂದ ಅವನು ಕೋಪಕ್ಕೆ ಒಂದು ತರ ಬಚ್ಚಿಕೊಂಡ್ಬಿಟ್ಟಿರ್ತಾನೆ. ತಾಯಿ ಯಾವಾಗ ಮಗನ್ನ ಬೈದಿರ್ತಾಳೋ ಪ್ರತಿ ಬಾರಿನೂ ಅವನು ಹೋಗಿ ಕಬೋರ್ಡ್ ಅಲ್ಲಿ ಬಚ್ಚಿಕೊಂತ ಇರ್ತಾನೆ. ಇದರಿಂದ ಡೌಟ್ ಬಂದು ಕಬೋರ್ಡ್ ಅಲ್ಲಿ ಚೆಕ್ ಮಾಡಿದ್ರೆ ಅವ್ನು ಅಲ್ಲೇ ಬಚ್ಚಿಕೊಂಡಿರುತ್ತಾನೆ. ಫಾಸ್ಟ್ ಆಗಿ ಮಗನನ್ನ ಎತ್ಕೊಂಡು ಕಾರಿಡಾರ್ ಗೆ ಬರ್ತಾಳೆ. ಆ ಬಿಲ್ಡಿಂಗ್ ಅಲ್ಲಿರೋ ಪ್ರತಿಯೊಬ್ರು ಕೂಡ ಮೇಲೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದರ ಜೊತೆಗೆ ಅವರ ವಸ್ತುಗಳು ಕೂಡ ಕಾರಿಡಾರ್ ಅಲ್ಲಿ ಇಟ್ಟಿರೋದಕ್ಕೆ ಅಲ್ಲಿ ಗ್ಯಾಪ್ ಕೂಡ ಇರೋದಿಲ್ಲ. ಇದರಿಂದ ಆನಾ ಲಿಫ್ಟ್ ಗೆ ಬರ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಲಿಫ್ಟ್ ಗೆ ಓವರ್ ಲೋಡ್ ಆಗೋಗ್ಬಿಟ್ಟು ಅದು ಮುಂದಕ್ಕೆ ಹೋಗ್ತಿರೋದಿಲ್ಲ. ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಸ್ಟೆಪ್ಸ್ ಮುಖಾಂತರ ಹೋಗೋಣ ಅಂತ ಅನ್ಕೊಂತಾಳೆ. ಆದ್ರೆ ಅಲ್ಲೂ ಕೂಡ ತುಂಬಾ ಜನರು ತುಂಬ್ಕೊಂಡ್ಬಿಟ್ಟಿರ್ತಾರೆ. ಇದರಿಂದ ಆನಾ ಫಾಸ್ಟ್ ಆಗಿ ಮೇಲೆಗೆ ಹೋಗ್ಬೇಕು. ಸೆಕ್ಯೂರಿಟಿ ಏಜೆಂಟ್ ನನಗೋಸ್ಕರ ವೈಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿ ಸ್ಟೆಪ್ಸ್ ಇರ್ತಾವಲ್ಲ ಅಲ್ಲಿಗೆ ಬರ್ತಾಳೆ. 1-2 ಫ್ಲೋರ್ ಹತ್ತಾಳೆ. 3ನೇ ಫ್ಲೋರ್ ಹತ್ರಕ್ಕೆ ಬರೋತ್ತಷ್ಟಿಗೆ ಅಲ್ಲಿ ವೇಸ್ಟ್ ವಸ್ತುಗಳಿಂದ ತುಂಬಿಸ್ಬಿಟ್ಟಿರ್ತಾರೆ. ಆದ್ರೂ ಕೂಡ ಕಷ್ಟಪಟ್ಟು ಹೋಗೋಣ ಅಂತ ಅನ್ಕೊಂತಾಳೆ. ಆದ್ರೆ ಆ ಟೈಮ್ ಅಲ್ಲಿ ಮಳೆ ತುಂಬಾ ಜೋರಾಗಿ ಬೀಳ್ತಾ ಇರೋದ್ರಿಂದ ನೀರು ತುಂಬಾ ಫಾಸ್ಟ್ ಆಗಿ ಮೇಲೆಗೆ ಬರ್ತಾ ಇರ್ತವೆ. ಅದ್ರ ಜೊತೆಗೆ ಆ ನೀರಲ್ಲಿ ಶವಗಳನ್ನ ನೋಡ್ಬಿಟ್ಟು ಆನಾ ತುಂಬಾ ಭಯ ಪಡ್ತಾಳೆ. ಇದರಿಂದ ಮಗನನ್ನ ಕರ್ಕೊಂಡು ಸ್ಟೆಪ್ಸ್ ಹತ್ರಕ್ಕೆ ಮತ್ತೆ ರಿಟರ್ನ್ ಬರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆನಾನ ಹುಡ್ಕೊಂಡ್ ಬಂದಿರೋ ಏಜೆಂಟ್ ಇವಳಿಗೆ ಕಾಣಿಸ್ಕೊಂತಾನೆ. ಹೇಗೋ ಸೆಕ್ಯೂರಿಟಿ ಏಜೆಂಟ್ ಸಿಕ್ಬಿಟ್ಟ ಅಂತ ಇವಳು ಖುಷಿ ಪಡೋಷ್ಟ್ರಲ್ಲೇ ಈ ಚಿಕ್ಕ ಹುಡುಗ ಆ ಗಲಭೆಯಲ್ಲಿ ಇವರ ತಾಯಿನ ಬಿಟ್ಟು ಆ ಜನರಲ್ಲಿ ಮಿಕ್ಸ್ ಆಗೋಗ್ಬಿಡ್ತಾನೆ. ಇದರಿಂದ ತಾಯಿಗೆ ಹುಚ್ಚು ಕೋಪ ಬಂದು ಸೆಕ್ಯೂರಿಟಿ ಏಜೆಂಟ್ ಹತ್ರ ಕೇಳ್ಕೊಂತಾಳೆ, ನನ್ನ ಮಗ ಎಲ್ಲಿದ್ದಾನೆ ಪ್ಲೀಸ್ ಹುಡುಕಾಡು ಅಂತ. ಹೀಗೆ ಹುಡುಕಾಡ್ತಿರುವಾಗ ಒಂದು ವಿಂಡೋ ಹತ್ರಕ್ಕೆ ಬರ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲಿ ಆಚೆಗಡೆಯಿಂದ ಒಂದು ದೊಡ್ಡ ವೇವ್ ಸುನಾಮಿ ಟೈಪ್ ಅಲ್ಲಿ ಬಂದು ಇವರಿರೋ ಒಂದು ವಿಂಡೋ ಗ್ಲಾಸ್ ಗೆ ಹೊಡೆಯೋದ್ರಿಂದ ಇವಳಿರೋ ಪ್ಲೇಸ್ ಎಲ್ಲ ನೀರಿಂದ ತುಂಬ್ಕೊಂಡ್ಬಿಡುತ್ತೆ. ಅಂದ್ರೆ ಆನಾ ನೀರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆಲ್ಮೋಸ್ಟ್ ಪ್ಯಾನಿಕ್ ಅಟ್ಯಾಕ್ ಆಗಿ ಸತ್ತೋಗೋ ಸ್ಟೇಜ್ ಗೆ
ಗೆ ಬಂದ್ಬಿಟ್ಟೆ ಇರ್ತಾಳೆ. ಆದ್ರೆ ಇವಳ ಮೈಂಡ್ ಅಲ್ಲಿ ಒಂದೇ ರನ್ ಆಗ್ತಾ ಇರುತ್ತೆ, ನನ್ನ ಮಗನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ. ಇದರಿಂದ ಸೆಕ್ಯೂರಿಟಿ ಏಜೆಂಟ್ ಹಾಗೆ ಆನಾ ಇಬ್ರು ಜಾನ್ಗೋಸ್ಕರ ಹುಡ್ಕಾಡ್ತಾರೆ. ತುಂಬಾ ಹೊತ್ತು ಹುಡುಕಿದ್ದಾದ್ಮೇಲೆ ಜಾನು ಇವಳ ಕಣ್ಣಿಗೆ ಕಾಣಿಸ್ಕೊಂತಾನೆ. ಆ ಮಗನನ್ನ ಎತ್ಕೊಂಡು ಮೇಲೆ ಫ್ಲೋರ್ ಗೆ ಬರ್ತಿರುವಾಗ ಆನಾನು ಕೂಡ ಸುಸ್ತಾಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಆದ್ರೆ ಸೆಕ್ಯೂರಿಟಿ ಏಜೆಂಟ್ ಇಬ್ಬರನ್ನ ಮೇಲೆ ಫ್ಲೋರ್ ಗೆ ಕರ್ಕೊಂಡ್ ಬಂದು CPU ಮಾಡಿ ಇಬ್ಬರನ್ನು ಬದುಕಿಸ್ತಾನೆ. ಇವಾಗ ಸೆಕ್ಯೂರಿಟಿ ಏಜೆಂಟ್ ಹೀಗೆ ನಡೀತಿರೋದಕ್ಕೆ ರೀಸನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಚಂದ್ರನ ಮೇಲೆ ಒಂದು ಆಸ್ಟ್ರಾಯ್ಡ್ ಬಿದ್ದು ಭೂಮಿಯಲ್ಲಿ ಇಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೈತೆ. ಚಂದ್ರನ ಮೇಲೆ ಬಿದ್ದಿರೋ ಒಂದು ಆಸ್ಟ್ರಾಯ್ಡ್ ಗೆ ಭೂಮಿಯಲ್ಲಿರೋ ಮಂಜೆಲ್ಲ ಕರಗೋಗ್ಬಿಟ್ಟು ಈ ಸುನಾಮಿ ವೇವ್ಸ್ ಅಂತ ಇಂತ ಭಯಂಕರವಾಗಿರೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೈತೆ ಅಂತ ಹೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಭೂಮಿ ಮೇಲೆ ಯಾರನ್ನು ಕೂಡ ಬದುಕಲ್ಲ. ಪ್ರೆಸೆಂಟ್ ಜಪಾನ್ ಅರ್ಧ ಮುಳ್ಗೋಗ್ಬಿಟ್ಟೈತೆ ಅಂತ ಹೇಳ್ತಿರ್ತಾನೆ. ಹೀಗೆ ಇವರಿಬ್ರು ಮಾತಾಡ್ಕೊಂತಿರುವಾಗ ನಮ್ಮ ಹೀರೋಯಿನ್ ಆಗಿರೋ ಹ್ಯಾನಾನ ಕಾಪಾಡೋದಕ್ಕೆ ಈ ಸೆಕ್ಯೂರಿಟಿ ಏಜೆಂಟ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ನಮ್ಮ ಹೀರೋಯಿನ್ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾಳಲ್ವಾ, ಅದು ನಾರ್ಮಲ್ ಆಗಿರೋ ಒಂದು ಕಂಪನಿ ಅಲ್ಲ. ಅದರಲ್ಲಿ ಹ್ಯಾನಾ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರ್ತಾಳೆ. ಆ ಪ್ರಾಜೆಕ್ಟ್ ಏನಪ್ಪಾ ಅಂದ್ರೆ ಭೂಮಿ ಮೇಲೆ ಹ್ಯೂಮನ್ಸ್ ಎಲ್ಲರೂ ಸತ್ತೋದ್ಮೇಲೆ ಆರ್ಟಿಫಿಷಿಯಲ್ ಹ್ಯೂಮನ್ಸ್ ನ ಯೂಸ್ ಮಾಡ್ಕೊಂಡು ಬೇರೆ ಗ್ರಹದಲ್ಲಿ ಹೇಗೆ ಜೀವನ ಮಾಡಬೇಕು ಅನ್ನೋದ್ರ ಮೇಲೆ ಆ ಆರ್ಟಿಫಿಷಿಯಲ್ ಹ್ಯೂಮನ್ಸ್ ಗೆ ಹ್ಯೂಮನ್ ಟಚ್ ಎಮೋಷನಲ್ ಫೀಲ್ ಎಲ್ಲ ಬರ್ಬೇಕಾಗುತ್ತಲ್ವಾ, ಆ ಎಮೋಷನಲ್ ಇಂಜೆಕ್ಷನ್ ಮೇಲೆ ಈ ಆನಾ ವರ್ಕ್ ಮಾಡ್ತಿರ್ತಾಳೆ. ಅದಕ್ಕೆ ಸೆಕ್ಯೂರಿಟಿ ಏಜೆಂಟ್ ಆನಾನ ಕಾಪಾಡೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇವರಿಬ್ರು ಹೀಗೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಿರುವಾಗ ಒಂದು ಬಿಲ್ಡಿಂಗ್ ಅಲ್ಲಿ ಗ್ಯಾಸ್ ಲೀಕ್ ಆಗೋಗ್ಬಿಟ್ಟು ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇವರು ನೆಕ್ಸ್ಟ್ ಫ್ಲೋರ್ ಗೆ ಹೋಗ್ಬೇಕಂದ್ರೆ ಮುಂದಕ್ಕೆ ಹೋಗ್ಬೇಕು. ಮುಂದೆ ಗ್ಯಾಸ್ ಲೀಕ್ ಆಗಿ ಬಾಂಬ್ ಬ್ಲಾಸ್ಟ್ ಆಗಿರೋದಕ್ಕೆ ಇವರು ಹೋಗೋದಕ್ಕೆ ಆಗಲ್ಲ. ಆವಾಗ ಸೆಕ್ಯೂರಿಟಿ ಏಜೆಂಟ್ ಬಾಲ್ಕನಿಗೆ ಬಂದು ಅವನು ತುಂಬಾ ಕಷ್ಟ ಮೇಲೆಗೆ ಹತ್ತಾನೆ. ಅವನು ಹೋಗಿದ್ದಾದ್ಮೇಲೆ ನನಗೆ ಮೊದಲು ಜಾನ್ನ ಕೊಡು, ನಂತರ ನೀನು ಮೇಲೆ ಬಾ ಅಂತ ಆನಾ ಹತ್ರ ಆ ಮಗುನ ಇಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಆನಾ ಕೈಯಲ್ಲಿ ಆ ಮಗುನ ಎತ್ಕೊಡೋದಕ್ಕೆ ಆಗೋದಿಲ್ಲ. ತುಂಬಾ ಕಷ್ಟಪಟ್ಟು ಆ ಮಗುನ ಕೊಟ್ಟು ಕಾಲ್ ಸ್ಲಿಪ್ ಆಗೋಗ್ಬಿಟ್ಟು ತುಂಬಾ ಮೇಲೆಯಿಂದ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಮೇಲೆಗಡೆ ಇರೋ ಸೆಕ್ಯೂರಿಟಿ ಏಜೆಂಟ್ ಹಾಗೆ ಆ ಮಗು ಕೆಳಗಡೆಗೆ ಬಿದ್ದಿರೋ ಆನಾ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಡಿಸೈಡ್ ಆಗಿರ್ತಾರೆ. ಆದ್ರೆ ಕೆಳಗಡೆ ನೀರಿರೋದ್ರಿಂದ ಆನಾ ಇನ್ನ ಬದುಕೆ ಇರ್ತಾಳೆ. ನೀರಲ್ಲಿ ಬಿದ್ದೋಗಿರೋ ಆನಾ ತುಂಬಾ ಕಷ್ಟಪಟ್ಟು ಸ್ವಿಮ್ ಮಾಡ್ಕೊಂಡು ಒಂದು ಹತ್ರಕ್ಕೆ ಬರ್ತಾಳೆ. ಸರಿಯಾಗಿ ಈ ಹುಡುಗಿರೋ ಒಂದು ಪ್ಲೇಸ್ ಅಲ್ಲಿ ಒಂದು ಲಿಫ್ಟ್ ಇರುತ್ತೆ. ಆ ಲಿಫ್ಟ್ ಅಲ್ಲಿ ಒಂದು ಮಗು ಸಿಕ್ಕಾಕೊಂಡ್ಬಿಟ್ಟು ಪ್ಲೀಸ್ ನನ್ನನ್ನ ಕಾಪಾಡಿ, ಪ್ಲೀಸ್ ನನ್ನನ್ನ ಕಾಪಾಡಿ ಅಂತ ಕೂಗಾಡ್ತಾ ಇರುತ್ತೆ. ಆನಾ ಆ ಲಿಫ್ಟ್ ನ ಓಪನ್ ಮಾಡಿ ಮಗುನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾಳೆ. ಆದ್ರೆ ಆನಾ ಕೈಯಲ್ಲಿ ಆಗೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಇನ್ನೊಂದು ವೇವ್ ಬಂದು ಆ ಹುಡುಗಿಗೆ ಹೊಡೆಯೋದ್ರಿಂದ ಆ ನೀರಲ್ಲಿ ಹೊಡ್ಕೊಂಡು ಹೊರಟೋಗ್ಬಿಡ್ತಾಳೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ನೆಕ್ಸ್ಟ್ ಫ್ಲೋರ್ ಗೆ ಬಂದು ಮಗನ ನೋಡಿದಾಗ ತಾಯಿ ನೀರೊಳಗಡೆಗೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಅವನು ತುಂಬಾ ಭಯ ಬಿದ್ದು ಅವನ ಹೆಲ್ತ್ ಅಪ್ಸೆಟ್ ಆಗೋಗ್ಬಿಟ್ಟಿರುತ್ತೆ. ಫಿಟ್ಸ್ ಬಂದು ಅವನ ಬಾಡಿ ಎಲ್ಲ ವೈಬ್ರೇಟ್ ಆಗ್ತಾ ಇರುತ್ತೆ. ಆವಾಗ ಆನಾ ಮೆಡಿಸಿನ್ ಬ್ಯಾಗ್ ಒಳಗಡೆ ಹಿಕ್ಕೊಂಡೆ ಇರ್ತಾಳಲ್ವಾ, ಅದ್ರ ಕಡೆ ನೋಡಿದ್ರೆ ಬ್ಯಾಗುನು ಕೂಡ ಮಿಸ್ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ಆನಾ ಪ್ರೆಸೆಂಟ್ ಒಂದು ಕಿಚನ್ ಅಲ್ಲಿ ಇರ್ತಾಳೆ. ಆ ಕಿಚನ್ ಅಲ್ಲಿರೋ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಪ್ರೆಸೆಂಟ್ ಅವನು ರಿಕವರಿ ಆಗೋದಕ್ಕೆ ಒಂದು ಮೆಡಿಸಿನ್ ನ ರೆಡಿ ಮಾಡಿ ಅವನಿಗೆ ಕುಡಿಸ್ತಿರ್ತಾಳೆ. ಅವನಿಗೆ ಎಷ್ಟೇ ಕೊಟ್ಟರು ಕೂಡ ಅವನ ಹೆಲ್ತ್ ರಿಕವರಿ ಆಗೋದಿಲ್ಲ. ಅವನು ತುಂಬಾ ಬಾಧೆ ಪಡ್ತಿರ್ತಾನೆ. ತುಂಬಾ ಸುಸ್ತಿಂದ ಆ ಮಗು ಮಾತಾಡುತ್ತೆ, ಅಮ್ಮ ಪ್ಲೀಸ್ ಅಮ್ಮ, ನಾನು ರಿಕವರಿ ಆಗೋದಕ್ಕೆ ಆಗಲ್ಲ, ನನ್ನ ಹೆಲ್ತ್ ತೀರಾ ಹದಗೆಟ್ಬಿಟ್ಟೈತೆ, ನೀನಾದ್ರೂ ಇಲ್ಲಿಂದ ತಪ್ಸ್ಕೊಮ್ಮ ಅಂತ ಹೇಳ್ತಾನೆ. ಆಚೆಗಡೆ ಬರ್ತಾ ಇರೋದು ಭಯಂಕರವಾಗಿರೋ ಒಂದು ಮಲೆಗೆ ನೀರು ಮೇಲೆಗೆ ಬಂದ್ಬಿಡ್ತಾ ಇರ್ತವೆ. ಆ ಚಿಕ್ಕ ಮಗು ಆ ಮಾತ್ ಅಂತ ಇರೋದನ್ನ ಕೇಳಿ ತಾಯಿ ತುಂಬಾ ಬಾಧೆ ಪಡ್ತಿರ್ತಾಳೆ. ಆವಾಗ ಸೆಕ್ಯೂರಿಟಿ ಏಜೆಂಟ್ ಎಷ್ಟು ಈಸಿಯಾಗಿ ಅಂತಾನೆ ಗೊತ್ತಾ, ಆನಾ ನೀನ್ ಯಾಕೆ ಅಷ್ಟೊಂದು ಬಾಧೆ ಪಡ್ತಾ ಇದೀಯಾ, ಎಮೋಷನಲ್ ಆಗ್ತಾ ಇದೀಯಾ, ಅವನು ನಿನ್ನ ಮಗ ಅಲ್ಲ, ಜಸ್ಟ್ ಅದೊಂದು ಡಾಟಾ ಮಿಷಿನ್ ಅಷ್ಟೇ. ನೀನ್ ಇಲ್ಲಿಂದ ತಪ್ಸ್ಕೊಂಡ್ರೆ ಅಂತ ಮಿಷಿನ್ಸ್ ನ 100 ಕ್ರಿಯೇಟ್ ಮಾಡ್ತೀಯ, ಆದ್ರೆ ನೀನೇ ತಪ್ಸ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರೆ ನೀನ್ ಆ ಮಗುನ ಮತ್ತೆ ಹೇಗೆ ಮೀಟ್ ಆಗ್ತೀಯ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿದ ಹ್ಯಾನಾಗೆ ಪ್ರಪಂಚ ನಿಂತೋದಂಗೆ ಅನ್ಸುತ್ತೆ. ಅಂಡ್ ಇವಾಗ ಸೀನು ಪಾಸ್ಟ್ ಅಲ್ಲಿ ಓಪನ್ ಆಗುತ್ತೆ. ಹ್ಯಾನಾ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರ್ತಾಳಲ್ವಾ, ಬಾಸು ಹ್ಯಾನಾನ ಕರ್ದ್ಬಿಟ್ಟು ಒಂದು ದಿನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋ ಜನನ ನಿನ್ನ ಹತ್ರನೇ ಹಿಡ್ಕೊ ಅಂತ ಕೇಳ್ತಾಳೆ. ಅದಕ್ಕೆ ಹ್ಯಾನಾ ನನ್ನ ಕೈಯಲ್ಲಿ ಆ ಮಗುನ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ ಆವಾಗ್ಲೇನೆ ಹೇಳಿರ್ತಾಳೆ. ಆದ್ರೆ ಬಾಸು ಹ್ಯಾನಾನ ಫೋರ್ಸ್ ಮಾಡಿ ಒಪ್ಸಿರ್ತಾಳೆ. ಜಸ್ಟ್ ಈ ಎಮೋಷನಲ್ ಇಂಜೆಕ್ಷನ್ ವರ್ಕ್ ಆಗೋವರ್ಗುನು ಈ ಆರ್ಟಿಫಿಷಿಯಲ್ ಮಿಷಿನ್ ಆಗಿರೋ ಮಗುನ ನಿನ್ನ ಹತ್ರ ಹಿಡ್ಕೊ ಅಂತ ಹೇಳಿರ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಹ್ಯಾನಾ ಆ ಚಿಕ್ಕ ಮಗುನ ಮಿಷಿನ್ ಆಗಿ ಟ್ರೀಟ್ ಮಾಡ್ತಾ ಇದ್ರು ಸ್ವಲ್ಪ ದಿನಗಳಾದ್ಮೇಲೆ ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗೋಗ್ಬಿಡ್ತಾಳೆ. ಅಂಡ್ ಸೀನ್ ಇವಾಗ ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಜಾನು ಸ್ವಲ್ಪ ರೆಡಿ ಆಗಿರ್ತಾನೆ. ಆವಾಗ ಜಾನು ಅಮಾಯಕವಾಗಿ ಅಮ್ಮ ನನಗೆ ಜ್ವರ ಬಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಅಂತ ಟೈಮಲ್ಲೇ ನೀನು ತುಂಬಾ ಕ್ಲೋಸ್ ಆಗಿ ಪ್ರೀತಿನ ನನ್ ಮೇಲೆ ತೋರಿಸ್ತೀಯ ಅಂತ ಹೇಳ್ತಾನೆ. ಅದಕ್ಕೆ ಹ್ಯಾನಾ ತುಂಬಾ ಎಮೋಷನಲ್ ಆಗಿ ಅವನನ್ನ ಹಗ್ ಮಾಡ್ಕೊಂತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆಚೆ ಕಡೆ ಮಳೆ ನಿಂತೋಗ್ಬಿಟ್ಟು ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿರೋ ಪ್ರಜೆಗಳು ಅಮ್ಮಯ್ಯ ಅಂತ ಉಸಿರು ತಗೊಂತಾರೆ. ಇನ್ನೊಂದು ಕಡೆ ಈ ಸೆಕ್ಯೂರಿಟಿ ಏಜೆಂಟ್ ಆನಾನ ಕರ್ಕೊಂಡು ಬೇಗ ಶೆಲ್ಟರ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ಈ ಆರ್ಟಿಫಿಷಿಯಲ್ ಮಗು ಆಗಿರೋ ಜಾನ್ನ ಮಾತ್ರ ಇಲ್ಲೇ ಬಿಟ್ಟು ಹೋಗೋಣ ಅಂತ ಹೇಳ್ದಾಗ ಅದಕ್ಕೆ ಹ್ಯಾನಾ ಅವನಿಗೆ ಕ್ಲಾರಿಟಿಯಾಗಿ ಹೇಳ್ತಾಳೆ, ನನ್ ಮಗುನ ನಾನು ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನು ಕೂಡ ನಿನ್ ಜೊತೆ ಬರೋದಿಲ್ಲ ಅಂತ. ಇವ್ರು ಹೀಗೆ ಮಾತಾಡ್ತಿರುವಾಗ್ಲೇ ಸಡನ್ ಆಗಿ ಮತ್ತೆ ವಾತಾವರಣ ಚೇಂಜ್ ಆಗೋಗ್ಬಿಟ್ಟು ಭಯಂಕರವಾಗಿರೋ ಒಂದು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಕೆಳಗಡೆ ನಿಂತೋಗಿರೋ ನೀರು ಮತ್ತೆ ಮೇಲೆಗೆ ಬರೋದಕ್ಕೆ ಸ್ಟಾರ್ಟ್
ಸ್ಟಾರ್ಟ್ ಆಗ್ತವೆ. ಆನಾ ಹಾಗೆ ಆ ಸೆಕ್ಯೂರಿಟಿ ಏಜೆಂಟ್ ಇನ್ನೇನು ಮಾಡೋದಕ್ಕಾಗದೆ ಬೇಗ ತಪ್ಸ್ಕೋಬೇಕು ಅಂತ ಮೇಲೆ ಫ್ಲೋರ್ಗೆ ಹೋಗ್ತಿರ್ತಾರೆ. ಹೀಗೆ ಹೋಗೋ ದಾರಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಕಾಣಿಸ್ಕೊಂತಾಳೆ. ನಿಜ ಹೇಳ್ಬೇಕಂದ್ರೆ ಆ ಲೇಡಿಗೆ ಬರೋ ನೋವ್ಗೆ ತಡ್ಕೊಳ್ಳೋದಕ್ಕಾಗದೆ ತುಂಬಾ ಬಾಧೆ ಪಡ್ತಿರ್ತಾಳೆ. ಅದನ್ನ ನೋಡಿ ಈ ಸೆಕ್ಯೂರಿಟಿ ಏಜೆಂಟ್, ನೀನ್ ಆ ಲೇಡಿನ ನೋಡ್ಕೊಂಡು ಇಲ್ಲೇ ಇದ್ರೆ ಏನು ಮಾಡೋದಕ್ಕಾಗಲ್ಲ, ಅವ್ರ ಪಾಡ್ಗ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನೀನ್ ಬೇಗ ಬಾ ಅಂತ ಕರೀತಾನೆ. ಆದ್ರೆ ಆನಾಗೆ ಆ ಪ್ರೆಗ್ನೆಂಟ್ ಲೇಡಿನ ಹಾಗೆ ಬಿಟ್ಟು ಬರೋದಕ್ಕೆ ಇಷ್ಟ ಆಗದೆ ಪ್ರೆಗ್ನೆಂಟ್ ಲೇಡಿ ಹತ್ರಕ್ಕೆ ಹೋಗಿ ಆ ಲೇಡಿಗೆ ಒಂದು ಸ್ವೆಟರ್ ಕೊಟ್ಟು ಸಮಾಧಾನ ಮಾಡಿ ಆ ಮಗುನ ಎತ್ಕೊಂಡು ಮತ್ತೆ ನೆಕ್ಸ್ಟ್ ಫ್ಲೋರ್ ಗೆ ಬರ್ತಾಳೆ. ಆವಾಗ ಜನ ಅವ್ರಮ್ಮ ಹತ್ರ ಅಮಾಯಕವಾಗಿ ಕೇಳ್ತಾನೆ, ಅಮ್ಮ ಆ ಲೇಡಿಗೆ ಏನಾಗಿತ್ತು, ಜ್ವರ ಬಂದೈತಾ, ಅದಕ್ಕೆ ನಾ ಆ ಲೇಡಿ ಆ ತರ ಮಾಡ್ತಿರೋದು ಅಂತ ಕೇಳ್ತಾನೆ. ಆನಾ ಇದ್ಕೊಂಡು, ಆ ಲೇಡಿಗೆ ಜ್ವರ ಏನು ಬಂದಿಲ್ಲ ಮಗ್ನೆ, ಆ ಲೇಡಿ ಇವಾಗ ಒಂದು ಮಗುಗೆ ಜನ್ಮ ಕೊಡ್ತಿದ್ದಾಳೆ, ಅದಕ್ಕೆ ಆ ತರ ನೋವುಗಳು ಬರ್ತಿರೋದು ಅಂತ ಹೇಳ್ದಾಗ ಆ ಮಗು, ಅಮ್ಮ ಹಾಗಾದ್ರೆ ನೀನು ಕೂಡ ನನಗೆ ಜನ್ಮ ಕೊಡುವಾಗ ಅಷ್ಟೊಂದು ನೋವು ಅನುಭವಿಸ್ತಾ ಅಂತ ಕೇಳ್ತಾನೆ. ಮಗು ಬಾಯಲ್ಲಿ ಆ ಮಾತನ್ನ ಕೇಳಿ ಆನಾ ಕಣ್ಣಲ್ಲಿ ನೀರ್ ಹಾಕೊಂತಾಳೆ. ಇದನ್ನೆಲ್ಲ ನೋಡ್ತಾ ಇರೋ ಏಜೆಂಟ್ ಗಾನು, ಇವಾಗ್ಲಾದ್ರೂ ಆ ಮಗುನ ಬಿಟ್ಟು ನೀನ್ ಮಾತ್ರ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡು, ಯಾಕಂದ್ರೆ ಆವಾಗ ನಾವು ಫಾಸ್ಟ್ ಆಗಿ ಮೇಲೆಗೆ ಹೋಗ್ಬೋದು ಅಂತ ಹೇಳ್ತಾನೆ. ಮತ್ತೊಂದ್ಸತಿ ಆ ಏಜೆಂಟ್ ಗನ್ಗೆ ಕ್ಲಾರಿಟಿ ಕೊಡ್ತಾಳೆ, ನನ್ ಮಗ ನನ್ ಜೊತೆ ಇಲ್ಲ ಅಂದ್ರೆ ನಾನೊಂದು ಹೆಜ್ಜೆನೂ ಕೂಡ ಮುಂದೆಗೆ ಹಾಕೋದಿಲ್ಲ ಅಂತ. ನಂತರ ಮೂವರು ಸೇರ್ಕೊಂಡು ತುಂಬಾ ಕಷ್ಟಪಟ್ಟು ಲಾಸ್ಟ್ ಗೆ ಟೆರೆಸ್ ಮೇಲೆಗೆ ಬರ್ತಾರೆ. ಅಷ್ಟೊತ್ತಿಗೆ ಇವ್ರನ್ನ ಕಾಪಾಡೋದಕ್ಕೆ ರೆಸ್ಕ್ಯೂ ಟೀಮು ಕೂಡ ಅಲ್ಲಿಗೆ ಬಂದಿರುತ್ತೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ರೆಸ್ಕ್ಯೂ ಟೀಮ್ಗೆ ಆನಾನ ಕಾಪಾಡೋದು ಮಾತ್ರನೇ ಮೈನ್ ಟಾರ್ಗೆಟ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಆನಾ ಈ ಪ್ರಾಜೆಕ್ಟ್ ಅಲ್ಲಿ ಕೀ ರೋಲ್ ಪ್ಲೇ ಮಾಡ್ತಿರ್ತಾಳೆ. ಇದಕ್ಕೆ ಆನಾನ ಕಾಪಾಡೋದು ಮಾತ್ರನೇ ಅಲ್ಲಿಗೆ ಬಂದಿರೋ ಆರ್ಮಿ ಟೀಮ್ಗೆ ಮೈನ್ ಟಾರ್ಗೆಟ್ ಆಗಿರುತ್ತೆ. ಇದರಿಂದ ಆನಾನ ಮಾತ್ರನೇ ಹೆಲಿಕಾಪ್ಟರ್ ಗೆ ಹತ್ತಿಸ್ತಿರುವಾಗ ಆನಾ ನನ್ ಮಗನು ಕೂಡ ನನ್ ಜೊತೆ ಬರ್ಬೇಕು ಅಂತ ಕೇಳ್ತಾಳೆ. ಆವಾಗ ಆರ್ಮಿ ಅವರು ಆ ಮಗುನ ಹ್ಯೂಮನ್ 77 ಅಂತ ಕರೆದು ಆ ಮಗುನ ಸಪರೇಟ್ ಆಗಿ ಹೇಳ್ಕೊಂಡು ಹೊರಟೋಗ್ಬಿಡ್ತಾರೆ. ಅದನ್ನ ನೋಡ್ತಾ ಇರೋ ಆನಾ ಅವನ್ನ ಬಿಟ್ಟಾಕಿ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ರ, ಅವನು ನನ್ ಜೊತೆ ಬಂದ್ರೆ ಮಾತ್ರನೇ ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಕೂಗಾಡ್ತಾ ಇರ್ತಾಳೆ. ಆದ್ರೆ ಅವರು ಕೇಳೋದಿಲ್ಲ. ಆ ಮಗು ತಲೆ ಮೇಲೆ ಇರೋ ಎಲ್ಲಾ ಹೇರ್ಸ್ ನ ಕಟ್ ಮಾಡಾಕ್ತಾ ಇರ್ತಾರೆ. ಇದರಿಂದ ಆನಾಗೆ ತುಂಬಾ ಕೋಪ ಬಂದು ಆ ಏಜೆಂಟ್ ಹತ್ರ ಕೇಳ್ತಾಳೆ, ಏನ್ ಮಾಡ್ತಾ ಇದೀಯಾ, ಆ ಮಗು ಇಲ್ಲ ಅಂದ್ರೆ ನಾನ್ ಬರೋದಿಲ್ಲ ಅಂತ ಹೇಳಿದ್ನಲ್ವಾ ಅಂತ. ಅದಕ್ಕೆ ಏಜೆಂಟ್ ಗನು, ಯಾಕೆ ಅಷ್ಟೊಂದು ಬಾಧೆ ಪಡ್ತಾ ಇದೀಯಾ, ಜಸ್ಟ್ ಅದೊಂದು ಮಿಷಿನ್ ಅಷ್ಟೇ, ಅಂತ ಮಿಷಿನ್ ನ ನೀನು ಇಲ್ಲಿಂದ ತಪ್ಸ್ಕೊಂಡ್ರೆ 100 ಕ್ರಿಯೇಟ್ ಮಾಡ್ತೀಯ ಅಂತ ಹೇಳ್ತಾನೆ. ಆರ್ಮಿ ಅವರು ಆ ಮಗುನ ಆ ತರ ಟ್ರೀಟ್ ಮಾಡ್ತಾ ಇರೋದನ್ನ ಆನಾ ನೋಡಿ ತುಂಬಾ ಬಾಧೆ ಪಡ್ತಿರ್ತಾಳೆ. ಅದಕ್ಕೆ ಈ ಏಜೆಂಟ್ ಗನು ಆರ್ಮಿ ಅವ್ರ ಹತ್ರ ಮಾತಾಡೋದಕ್ಕೆ ಹೋಗಿ ಅವ್ರ ಹತ್ರ ಫೈಟ್ ಮಾಡ್ತಾನೆ. ಆದ್ರೆ ಆರ್ಮಿ ಅವರು ಏಜೆಂಟ್ ಗನ್ನ ಅವಳ ಕಣ್ ಮುಂದೆನೆ ಶೂಟ್ ಮಾಡಾಕಿ, ನಮ್ಗೆ ಬೇಕಾಗಿರೋದು ಆನಾ ಮಾತ್ರನೇ, ಇಲ್ಲಿ ಪ್ರತಿಯೊಬ್ರು ಸತ್ತೋಗ್ಬಿಡ್ತಿದ್ದಾರೆ, ಶೆಲ್ಟರ್ಸ್ ಇಲ್ಲ, ಜಸ್ಟ್ ಆನಾ ಸಿಕ್ಕಿದ್ರೆ ಸಾಕು ಅಂತ ಆರ್ಮಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿ ಆ ಏಜೆಂಟ್ ಗನ್ನ ಸಾಯಿಸ್ಬಿಡ್ತಾರೆ. ನಂತರ ಆನಾನ ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಕಣ್ ಮುಂದೆನೆ ಮಗು ತಲೆನ ಕಟ್ ಮಾಡಿ ಅವನ ತಲೆಯಲ್ಲಿರೋ ಒಂದು ಡಾಟಾ ಚಿಪ್ ನ ಎತ್ಕೊಂತಾರೆ. ನಂತರ ಆ ಚಿಪ್ಪು ಹಾಗೆ ಆನಾನ ಕರ್ಕೊಂಡು ಹೆಲಿಕಾಪ್ಟರ್ ಅಲ್ಲಿಂದ ಹೆಗರೋಗ್ಬಿಡುತ್ತೆ. ಒಂದು ಕಡೆ ಕೆಳಗಡೆ ಇರೋ ಜನರು ನೀರಲ್ಲಿ ಮುಳುಗೋಗ್ಬಿಡ್ತಾ ಇರ್ತಾರೆ, ಇನ್ನೊಂದು ಕಡೆ ಸ್ವಲ್ಪ ಜನ ರಾಕೆಟ್ ಗಳು ಹಾಕೊಂಡು ಮೇಲೆಗೆ ಹಾರಾಡ್ಕೊಂಡು ಹೊರಟೋಗ್ಬಿಡ್ತಾ ಇರ್ತಾರೆ. ಇವಾಗ ಸೀನು ಒಂದು ಲ್ಯಾಬ್ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿರೋ ಡೈರೆಕ್ಟರ್ ಮಾತಾಡ್ತಾ ಇರ್ತಾಳೆ, ಇನ್ನು 15 ಮಿನಿಟ್ಸ್ ಅಲ್ಲಿ ಆಸ್ಟ್ರಾಯ್ಡ್ ಭೂಮಿಗೆ ಬಿತ್ತು, ಭೂಮಿ ಎಲ್ಲ ಸರ್ವನಾಶ ಆಗೋಗ್ಬಿಡುತ್ತೆ ಅಂತ. ಅಂಡ್ ಇವಾಗ ನಮ್ಗೆ ಇನ್ನೊಂದು ನಿಜ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟರವರೆಗೂ ನಡೆದಿರೋದೆಲ್ಲ ನಿಜ ಅಲ್ಲ, ಅದೊಂದು ಸಿಮ್ಯುಲೇಷನ್. ನಿಜ ಹೇಳ್ಬೇಕಂದ್ರೆ ಸೈಂಟಿಸ್ಟ್ಗಳು ಬೇರೆ ಒಂದು ಪ್ರಪಂಚದಲ್ಲಿ ಹ್ಯೂಮನ್ಸ್ ಬದುಕಬೇಕು ಅಂತ ಆರ್ಟಿಫಿಷಿಯಲ್ ಹ್ಯೂಮನ್ಸ್ ನ ಕ್ರಿಯೇಟ್ ಮಾಡ್ತಿರ್ತಾರಲ್ವಾ, ಅವ್ರಿಗೆ ಹ್ಯೂಮನ್ ಎಮೋಷನ್ ಅಂದ್ರೆ ತಾಯಿ ಎಮೋಷನ್ ಹೇಗಿರುತ್ತೆ ಅಂತ ಆ ರೋಬೋಟ್ಸ್ ಗೆ ಗೊತ್ತಾಗ್ಬೇಕು, ಆ ಡಾಟಾ ಸೈಂಟಿಸ್ಟ್ ಗಳಿಗೆ ಬೇಕು ಅಂತ ಆನಾ ಮೇಲೆ ಈ ಪ್ರಯೋಗ ಮಾಡಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಬೇಕಾಗಿರೋದು ತಾಯಿ ಆ ಮಗು ಮೇಲೆ ಎಷ್ಟೊಂದು ಎಮೋಷನಲ್ ಆಗಿ ಕನೆಕ್ಟ್ ಆಗಿರ್ತಾಳೆ, ಎಂತದೇ ಸಿಚುವೇಶನ್ ಬಂದ್ರು ಆ ಮಗುನ ಯಾವ ತರ ಕಾಪಾಡ್ತಾಳೆ ಅನ್ನೋ ಒಂದು ಡಾಟಾ ಬೇಕಾಗಿರುತ್ತೆ. ಆ ಡಾಟಾ ಇವರಿಗೆ ಸಿಕ್ಕಿದ್ದೆ ಇವ್ರಿಗೆ ಬೇಕಾಗಿರೋ ಒಂದು ಇಂಜನ್ ಸಿಕ್ಕಿರುತ್ತೆ. ಇದೇ ರೀತಿ ರಿಪೀಟ್ ಮೋಡ್ ಅಲ್ಲಿ ಇವರಿಗೆ ಬೇಕಾಗಿರೋ ಒಂದು ಇಂಜನ್ ಸಿಕ್ಕಿದ್ದೆ ಮತ್ತೆ ಆ ಸಿಮ್ಯುಲೇಷನ್ ನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಆನಾಗೆ ಇವರಿಗೆ ಬೇಕಾಗಿರೋ ಎಮೋಷನಲ್ ಡಾಟಾಗೋಸ್ಕರ ಆ ಸಿಚುವೇಶನ್ ನ ಮತ್ತೆ ರೀಕ್ರಿಯೇಟ್ ಮಾಡ್ತಿರ್ತಾರೆ. ಮತ್ತೆ ಸೀನ್ ಸ್ಟಾರ್ಟಿಂಗ್ ಅಲ್ಲೇ ಓಪನ್ ಆಗುತ್ತೆ. ಆದ್ರೆ ಈ ಬಾರಿ ಆನಾ ಸ್ವಲ್ಪ ಯೋಚನೆ ಮಾಡಿ ಪ್ರತಿಯೊಂದು ಸ್ಟೆಪ್ ನ ತಗೊಂತಾ ಇರ್ತಾಳೆ. ಯಾಕಪ್ಪ ಅಂದ್ರೆ ಅವಳಿಗೆ ಪಾಸ್ಟ್ ಅಲ್ಲಿ ನಡೆದಿರೋ ಸ್ವಲ್ಪ ಸೀನ್ಸ್ ಇನ್ನ ನೆನಪಾಗ್ತಾ ಇರ್ತವೆ. ನಾರ್ಮಲ್ ಆಗಿ ಅವರ ತಾಯಿ ಕಡೆಯಿಂದ ಕಾಲ್ ಬರುತ್ತೆ. ಆವಾಗ ಈ ಚಿಕ್ಕ ಮಗು ಅವರ ತಾಯಿ ಹತ್ರಕ್ಕೆ ಬಂದು, ಅಮ್ಮ ನಾನು ಯಾವಾಗ್ಲೂ 6 ಇಯರ್ಸ್ ಬೇಬಿ ತರನೇ ಇದ್ದೀನಿ, ಯಾಕೆ ದೊಡ್ಡವನಾಗ್ತಿಲ್ಲ ಅಂತ ಕೇಳ್ತಾನೆ. ಆದ್ರೆ ಆ ಬೇಬಿಗೆ ಗೊತ್ತಿಲ್ವಲ್ಲ ಇವನು ಒಂದು ಸಿಮ್ಯುಲೇಷನ್ ಅಂತ. ಸರಿಯಾಗಿ ಅದೇ ಟೈಮ್ಗೆ ಒಂದು ದೊಡ್ಡ ವೇವು ಇವರಿರೋ ಒಂದು ಬಿಲ್ಡಿಂಗ್ ಗೆ ಡ್ಯಾಶ್ ಹೊಡೆಯೋದ್ರಿಂದ ಆನಾ ಮಗುನ ಎತ್ಕೊಂಡು ಬಾಲ್ಕನಿಗೆ ಬರ್ತಾಳೆ. ಬಾಲ್ಕನಿಯಿಂದ ಮೇಲೆಗೆ ಹತ್ತಿಸ್ತಾ ಇರುವಾಗ ವಾಟರ್ ವೇವ್ಸ್ ಜಾಸ್ತಿಯಾಗಿ ಆ ಮಗುನ ಬಿಟ್ಟಾಕ್ಬಿಡ್ತಾಳೆ. ಟೆನ್ಷನ್ ಇಂದ ನನ್ನ ಮಗು ಎಲ್ಲಿಗೋದ ಅಂತ ಹುಡುಕಾಡ್ತಿರುವಾಗೆ ಹಿಂದ್ಗಡೆಯಿಂದ ನೀರಲ್ಲಿ ಹೊಡ್ಕೊಂಡ್ ಬಂದಿರೋ ಒಂದು ಕಾರು ಆನಾಗೆ ಡ್ಯಾಶ್ ಹೊಡೆದು ಅವಳಲ್ಲೇ ಸತ್ತೋಗ್ಬಿಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಸಿಮ್ಯುಲೇಷನ್ ಅಲ್ಲಿಗೆ ಎಂಡ್ ಆಗೋದ್ರಿಂದ ಈ ಏಜೆಂಟ್ ಇನ್ನೊಂದು ಸಿಮ್ಯುಲೇಷನ್ ಅಲ್ಲಿ ಆನಾಗೆ ಎಚ್ಚರಿಕೆ ಬರೋ ತರ ಮಾಡ್ತಾನೆ. ಈ ಸಿಮ್ಯುಲೇಷನ್ ಅಲ್ಲಿ ಆನಾ ಮಗ ಆಗಿರೋ ಜಾನು ಅಲ್ಲಿರೋ ಜನರಲ್ಲಿ ತಪ್ಪೋಗ್ಬಿಟ್ಟಿರೋ ಹಾಗೆ ಇರುತ್ತೆ. ಹಾಗೂ ಹೀಗೂ ತುಂಬಾ ಕಷ್ಟಪಟ್ಟು ಜಾನ್ನ ಕಾಪಾಡ್ಕೊಂತಾಳೆ. ಆವಾಗ ಸಡನ್ ಆಗಿ 1931 ಅನ್ನೋ ಒಂದು ಸಿಮ್ಯುಲೇಷನ್ ಲೂಪ್ ಸ್ಟಾರ್ಟ್ ಆಗುತ್ತೆ. ಆ ಲೂಪ್ ಅಲ್ಲಿ ಈ ಏಜೆಂಟ್ ಗನು ನನ್ನ ಮಗನನ್ನ ಸಾಯಿಸ್ಬಿಡ್ತಾನೆ ಅನ್ನೋ ಒಂದು ಭಯಕ್ಕೆ ಅವನು ಕೈ ಹಿಡ್ಕೊಂಡಿದ್ರು ಕೆಳಗಡೆಗೆ ಧುಮುಕ್ ಬಿಡ್ತಾಳೆ. ಆವಾಗ ಆನಾಗೆ ಪಾಸ್ಟ್
ನೆಕ್ಸ್ಟ್ ಅಲ್ಲಿ ನಡೆದಿರೋ ಒಂದು ಸಿಚುವೇಶನ್ ನೆನಪಾಗುತ್ತೆ. ಅದೇ ಲಿಫ್ಟ್ ಅಲ್ಲಿ ಯಾವುದೋ ಒಂದು ಮಗು ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಾ ಇರೋದು. ಆ ಸಿಚುವೇಶನ್ ಸ್ಟ್ರೈಕ್ ಆಗೋದ್ರಿಂದ ನೆಕ್ಸ್ಟ್ ಫ್ಲೋರ್ ಗೆ ಬರ್ತಾಳೆ. ಆ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಅಲ್ಲಿರೋ ಸ್ವಲ್ಪ ಕಳ್ಳನ್ ಮಕ್ಳು ಇವಳ ಮಗನಾಗಿರೋ ಜಾನ್ ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಹಾಗೆ ಆ ಕಳ್ಬಡ್ಡಿ ಮಕ್ಳು ಜಾನ್ ಮೇಲೆ ಒಂಥರ ರೌಡಿಗಳ ಟೈಪ್ ಅಲ್ಲಿ ಬಿಹೇವ್ ಮಾಡ್ತಿರ್ತಾರೆ. ಅವನಿಗೆ ಟಾರ್ಚರ್ ಕೊಡ್ತಿರ್ತಾರೆ. ಅದನ್ನ ನೋಡಿ ಆನಾಗಿ ತುಂಬಾ ಕೋಪ ಬಂದು ಆ ರೌಡಿಗಳ ಮೇಲೆ ಫೈಟ್ ಮಾಡೋದಕ್ಕೆ ಹೋಗ್ತಾಳೆ. ಈ ಫೈಟಿಂಗ್ ಅಲ್ಲಿ ಆ ರೌಡಿಗಳು ಆನಾನ ಸಾಯಿಸ್ಬಿಡೋ ಒಂದು ಸ್ಟೇಜ್ ಗೆ ಬರ್ತಾರೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡಿರೋ ಹುಡುಗಿ ಈ ಏಜೆಂಟ್ ನ ಕರ್ಕೊಂಡ್ ಬಂದು ಹ್ಯಾನಾ ಹಾಗೆ ಜಾನನ ಕಾಪಾಡ್ತಾರೆ. ನಂತರ ಇವರು ಆ ಚಿಕ್ಕ ಹುಡುಗಿ ಇರೋ ಒಂದು ರೂಮ್ ಗೆ ಹೋದಾಗ ಈ ಚಿಕ್ಕ ಹುಡುಗಿ ಜೊತೆ ಆ ರೂಮ್ ಅಲ್ಲಿ ಅಜ್ಜಿ ತಾತ ಇಬ್ರು ಇರ್ತಾರೆ. ಹೀರೋಯಿನ್ ಆಗಿರೋ ಹ್ಯಾನಾ ಅವ್ರಿಬ್ರು ಕೇಳ್ಕೊಂತಾಳೆ, ನಮ್ ಜೊತೆನೆ ನೀವುನು ಕೂಡ ಬರ್ಬೋದಲ್ಲ ಅಂತ. ಅದಕ್ಕೆ ತಾತ ಅಜ್ಜಿ ಇಬ್ರು ಕೂಡ ನಾವು ನಿಮ್ ಜೊತೆ ಬರಲ್ಲ ಅಂತ ಹೇಳೋದ್ರಿಂದ ಇನ್ನೇನು ಮಾಡೋದಕ್ಕಾಗ್ದೆ ಹ್ಯಾನಾ ಜಾನ್ ನ ಕರ್ಕೊಂಡು ಮೇಲೆಗೆ ಬಂದ್ಬಿಡ್ತಾಳೆ. ಆ ತಾತ ಅಜ್ಜಿ ಹಾಗೆ ಆ ಚಿಕ್ಕ ಹುಡುಗಿ ನೀರಲ್ಲಿ ಮುಳುಗೋಗಿ ಸತ್ತೋಗ್ಬಿಡ್ತಾರೆ. ಹೀಗೆ ತುಂಬಾ ಸಿಮ್ಯುಲೇಷನ್ಸ್ ಅನ್ನೋದು ಲೆಕ್ಕಕ್ಕೆ ಇಲ್ದಿರೋ ಹಾಗೆ ನಡೆದೋಗ್ಬಿಡ್ತವೆ. ಒಂದು ಸಿಮ್ಯುಲೇಷನ್ ಅಲ್ಲಿ ಹ್ಯಾನಾ ಮೇಲೆಗೆ ಹೋಗುವಾಗ ಗರ್ಭಿಣಿ ಸ್ತ್ರೀ ಒಂದು ಪ್ಲೇಸ್ ಅಲ್ಲಿ ಇರ್ತಾಳೆ ಅಲ್ವಾ, ಅವಳ ಹತ್ರಕ್ಕೆ ಹೋಗಿ ಅವಳಿಗೂ ಕೂಡ ಹೆಲ್ಪ್ ಮಾಡ್ತಾಳೆ. ನಂತರ ಹೀಗೆ ತುಂಬಾ ಸಿಮ್ಯುಲೇಷನ್ಸ್ ಆದ್ಮೇಲೆ ಒಂದು ಸಿಮ್ಯುಲೇಷನ್ ಅಲ್ಲಿ ಹ್ಯಾನಾಗೆ ಎಚ್ಚರಿಕೆ ಆಗುತ್ತೆ. ಅವಳ ಪಕ್ಕದಲ್ಲಿರೋ ಫೋನ್ ನ ಚೆಕ್ ಮಾಡಿದಾಗ ಅದರಲ್ಲಿ ಇವಳ ಮಗನಾಗಿರೋ ಜಾನ್ ಹಾಕಿರೋ ಡ್ರಾಯಿಂಗ್ಸ್ ಕಾಣಿಸ್ಕೊಂತವೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಪ್ರತಿ ಬಾರಿನೂ ಜಾನು ಒಂದೇ ಡ್ರಾಯಿಂಗ್ ನ ಪದೇ ಪದೇ ರಿಪೀಟ್ ಮಾಡಲ್ ಹಾಕಿರ್ತಾನೆ. ಅದನ್ನ ನೋಡಿ ಹ್ಯಾನಾಗೆ ಕ್ಲಾರಿಟಿ ಬರುತ್ತೆ. ಹಾಗಾದ್ರೆ ನಾನು ಪ್ರತಿ ಬಾರಿ ಒಂದೇ ಸಿಮ್ಯುಲೇಷನ್ ಗೆ ರಿಪೀಟ್ ಮಾಡಲ್ ಬಂದು ಆ ಸಿಚುವೇಶನ್ ನ ಮತ್ತೆ ರೀ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ ಅಂತ. ಆವಾಗ ಏಜೆಂಟ್ ಕಾಲ್ ಮಾಡಿ ನಿನ್ನನ್ನ ಕಾಪಾಡೋದಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತಾನೆ. ಅವನು ಬಂದ್ಮೇಲೆ ಆನಾ ಅವನ ಹತ್ರ ಬಚ್ಚಿಗ್ತೀರಾ, ಈ ಟೈಮ್ ಎಲ್ಲಾ ನಿಜನೇ ಹೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ನಾವು ಒಂದು ಸಿಮ್ಯುಲೇಷನ್ ಅಲ್ಲಿ ಸಿಕ್ಕಾಕೊಂಡಿದೀವಿ. ಪ್ರತಿ ಬಾರಿನೂ ಇದೇ ಸಿಚುವೇಶನ್ ರಿಪೀಟ್ ಆಗ್ತೈತೆ. ನೀನ್ ನಮ್ಮನ್ನ ಕಾಪಾಡೋದಕ್ಕೆ ಬರ್ತಿದ್ಯಾ, ಆದ್ರೆ ಆರ್ಮಿ ಅವರು ನನ್ನ ಮಗನಾಗಿರೋ ಜಾನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಜಸ್ಟ್ ಒಂದು ಕ್ಯಾರೆಕ್ಟರ್ ಅಷ್ಟೇ ಅಂತ ಹೇಳಿದಾಗ ಇವಳು ಮಾತಾಡ್ತಾ ಇರೋ ಒಂದು ಮಾತುಗಳಲ್ಲಿ ನಿಜ ಐತೆ ಅಂತ ಅರ್ಥ ಮಾಡ್ಕೊಂಡು ಈ ಟೈಮ್ ಏಜೆಂಟ್ ನಮ್ಮ ಹೀರೋಯಿನ್ ಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಅಲ್ಲಿಗೆ ಬಂದಿರೋ ಆರ್ಮಿ ಆಫೀಸರ್ಸ್ ಜಾನ್ ನ ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರುವಾಗ ಈ ಟೈಮು ಹಾನಾ ಏಜೆಂಟ್ ಸಹಾಯ ತಗೊಂಡು ತನ್ನ ಮಗನನ್ನ ಕಾಪಾಡಬೇಕು ಅಂತ ಡಿಸೈಡ್ ಆಗಿ ಅಲ್ಲಿಗೆ ಬಂದಿರೋ ಆರ್ಮಿ ವ್ಯಕ್ತಿಗಳ ಮೇಲೆ ಶೂಟ್ ಮಾಡ್ಕೊಂಡು ಆ ಬಿಲ್ಡಿಂಗ್ ಎಲ್ಲ ಹುಡ್ಕಾಡ್ತಾರೆ. ಆದ್ರೆ ಇವರಿಬ್ರಿಗೂ ಆನಾ ಮಗನಾಗಿರೋ ಜಾನು ಕಾಣಿಸ್ಕೊಳ್ಳೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ನೀರು ಡೇಂಜರ್ ಲೆವೆಲ್ ಗೆ ಬಂದ್ಬಿಟ್ಟಿರ್ತವೆ. ಅಂದ್ರೆ ಲಾಸ್ಟ್ ಟೆರೆಸ್ ಮೇಲೆಗೆ ಬರೋದು ಮಾತ್ರನೇ ಉಳಿದಿರುತ್ತೆ. ಅಷ್ಟೊಂದು ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಆವಾಗ ಆನಾ ಟೆರೆಸ್ ಮೇಲೆಗೆ ಬಂದಾಗ ಅಲ್ಲೊಂದು ಕಬೋರ್ಡ್ ಕಾಣಿಸುತ್ತೆ. ಅವಾಗ ತಾಯಿ ಮನ್ಸ್ಗೆ ಅರ್ಥ ಆಗುತ್ತೆ, ಮೇ ಬಿ ನನ್ ಮಗ ಇದ್ರಲ್ಲೇ ಬಚ್ಚಿಕೊಂಡಿರ್ಬೋದು ಅಂತ. ಆ ಕಬೋರ್ಡ್ ನ ಬಂದು ಓಪನ್ ಮಾಡಿದಾಗ ಇವಳು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಆ ಚಿಕ್ಕ ಮಗು ಅಲ್ಲಿ ಬಚ್ಚಿಕೊಂಡಿರುತ್ತೆ. ಆ ಚಿಕ್ಕ ಮಗು ತಾಯಿನ ನೋಡಿ, ಅಮ್ಮ ನೀನ್ ನನ್ನ ಹತ್ರಕ್ಕೆ ಬಂದ್ಬಿಟ್ಟ, ನಿನ್ನ ಪ್ರಾಮಿಸ್ ನ ಉಳಿಸ್ಕೊಂಡಿದ್ಯಾ, ನೀನ್ ಹೇಳ್ದಂಗೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತುಗಳು ಕೇಳಿ ಅಮ್ಮ ತುಂಬಾ ಸಂತೋಷ ಪಟ್ಟು ಅವನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂತಾಳೆ. ಅಂಡ್ ಸೀನ್ ಇವಾಗ ಪ್ರೆಸೆಂಟ್ ಅಂದ್ರೆ ಆನಾ ರಿಯಲ್ ವರ್ಲ್ಡ್ ಅಲ್ಲಿರೋ ಒಂದು ಲ್ಯಾಬ್ ಅಲ್ಲಿ ಓಪನ್ ಆಗುತ್ತೆ. ಇಷ್ಟೊಂದು ಸಿಮ್ಯುಲೇಷನ್ಸ್ ಅವಳ ಮೈಂಡ್ ಅಲ್ಲಿ ಹಾಕೊಂಡಿರೋದಕ್ಕೆ ಅವಳ ಬಾಡಿಯಲ್ಲಿರೋ ಎನರ್ಜಿ ಎಲ್ಲ ಹೊರಟೋಗ್ಬಿಟ್ಟು ಆಲ್ಮೋಸ್ಟ್ ಸತ್ತೋಗೋ ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾಳೆ. ಇದರಿಂದ ಆನಾ ಡೈರೆಕ್ಟರ್ ಹತ್ರ ನನ್ನ ಬ್ರೈನ್ ಅಲ್ಲಿರೋ ಡಾಟಾನೆಲ್ಲ ಒಂದ್ ಹತ್ರ ಸ್ಟೋರ್ ಮಾಡಿ ಅಂದ್ರೆ ಅಪ್ಲೋಡ್ ಮಾಡಿ, ಯಾಕಪ್ಪ ಅಂದ್ರೆ ಆ ಡಾಟಾದಲ್ಲಾದ್ರೂ ನಾನ್ ನನ್ ಮಗನ್ ಜೊತೆ ಬದುಕಿರ್ತೀನಿ ಅಂತ ಕೇಳ್ಕೊಂತಾಳೆ. ಆ ಚಿಕ್ಕ ಮಗು ಒಂದು ಸಿಂಥೆಟಿಕ್ ಬಾಡಿನೇ ಆಗಿರ್ಬೋದು, ಇವರಿಬ್ಬರ ಮಧ್ಯೆ ರಕ್ತ ಸಂಬಂಧ ಇಲ್ದೇ ಇರ್ಬೋದು, ಬಟ್ ಇವರಿಬ್ಬರ ಮಧ್ಯೆ ಇರೋ ಒಂದು ಪ್ರೀತಿ 100% ನಿಜ ಆಗಿರೋದಕ್ಕೆ ಇವರಿಬ್ರು ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗೋಗ್ಬಿಟ್ಟಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಇಷ್ಟು ಸಿಮ್ಯುಲೇಷನ್ ಮಾಡಿದ್ಮೇಲೆ ಸೈಂಟಿಸ್ಟ್ ಗಳಿಗೆ ಬೇಕಾಗಿರೋ ಒಂದು ಡಾಟಾ ಸಿಕ್ಕಿರೋದಕ್ಕೆ ಈ ಸಿಮ್ಯುಲೇಷನ್ಸ್ ನ ಅಲ್ಲೇ ನಿಲ್ಸ್ಬಿಟ್ಟು ಅವರ ಡಾಟಾನ ಕಲೆಕ್ಟ್ ಮಾಡ್ಕೊಂಡು ಆ ಡಾಟಾನ ಸಿಂಥೆಟಿಕ್ ರೋಬೋಟ್ಸ್ ಗೆ ಹಾಕೋದ್ರಿಂದ ಈ ಸೈಂಟಿಸ್ಟ್ ಗಳು ಕ್ರಿಯೇಟ್ ಮಾಡಿರೋ ಆರ್ಟಿಫಿಷಿಯಲ್ ಹ್ಯೂಮನ್ಸ್ ನ ಒಂದು ಹೊಸ ಗ್ರಹಕ್ಕೆ ಕರ್ಕೊಂಡೋಗಿ ಹೊಸ ಮಾನವರನ್ನ ಜನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಈ ಚಿಕ್ಕ ಮಗು ಅದರ ತಾಯಿ ಜೊತೆ ಆರಾಮಾಗಿ ಹೊಸ ಗ್ರಹದಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಂಥ ಮೂವೀಸು ಡಿಫ್ರೆಂಟ್ ಆಗಿರೋ ಮೂವೀಸು ನಿಮ್ಗೆ ಬೇಕಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂಥ ಇಂಟ್ರೆಸ್ಟಿಂಗ್ ಆಗಿರೋ ಮೂವೀಸು ನಮ್ಮ ಚಾನಲ್ ಅಲ್ಲಿ ಬರ್ತಾನೆ ಇರ್ತವೆ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.